ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗುಡ್ ಮಾರ್ನಿಂಗ್. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರ್ತಕ್ಕಂಥದ್ದು. ನಾನು ಇವತ್ತು ನಿಮ್ಮ ಜೊತೆ ನನ್ನ ಟ್ಯೂಸ್ಡೇ ಮಾರ್ನಿಂಗ್ ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ಬಂದ್ಬಿಟ್ಟು ಮಂಗಳವಾರ ಮತ್ತು ಶನಿವಾರ ಹನುಮನ ಪೂಜೆಯನ್ನು ಮಾಡೋದ್ರಿಂದ ಸಾಮಾನ್ಯವಾಗಿ ಇಲ್ಲ ಅಂತ ಹೇಳಿದ್ರೆ ಟ್ಯೂಸ್ಡೇ ಮಾಡ್ತೀನಿ, ಇಲ್ಲಾಂದರೆ ಸ್ಯಾಟರ್ಡೆ ಮಾಡ್ತೀನಿ. ಆಲ್ಮೋಸ್ಟ್ ಸ್ಯಾಟರ್ಡೇನೇ ಮಾಡ್ತಾ ಇರ್ತೀನಿ. ಆ ಟೈಮಿಗೆ ಈ ಹನುಮಾನ್ ಚಾಲೀಸನ್ನು ಓದ್ತಕ್ಕಂಥದ್ದು ಮಾರ್ನಿಂಗ್ ಎದ್ದ ತಕ್ಷಣ ಅದೊಂದು ಅಭ್ಯಾಸ. ಹನುಮಾನ್ ಚಾಲೀಸ್ನ ಓದ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಇದು ಹನುಮಾನ್ ಚಾಲೀಸ್ ಇದು ಯಾವಾಗ ಓದೋಕ್ಕೆ ಶುರು ಮಾಡಿದ್ದೀನಿ, ನನಗಂತೂ ತುಂಬ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಟಿಫನ್ಗೆ ಅಂತ ಹೇಳ್ಬಿಟ್ಟು ದೋಸೆಯನ್ನು ಮಾಡ್ಕೊಂಡಿದ್ದೆ. ಇವತ್ತು ಡಿ ಮಾರ್ಟ್ಗೆ ಹೋಗ್ತಕ್ಕಂಥ ಪ್ಲ್ಯಾನ್ ಇತ್ತು. ಹೇಗೂ ಲೀವ್ ಇದೆ ಅಲ್ಲ, ಮನೇಲಿ ಮಕ್ಕಳು ಇರ್ತಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಸಂತೋಷ್ ಅವ್ರಿಗೂ ಸಹ ಫ್ರೀ ಇತ್ತು. ಫ್ರೀ ಇರುವಾಗಲೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಹಾಗಾಗಿ ಡಿ ಮಾರ್ಟ್ಗೆ ಹೋಗೋ ಪ್ಲ್ಯಾನ್ ಇತ್ತಲ್ವ, ಬೇಗ ಟಿಫನನ್ನು ಮಾಡಿ ರೆಡಿ ಮಾಡಿಕೊಟ್ಬಿಟ್ಟು ನಾವು ಸಹ ಡಿ ಮಾರ್ಟ್ಗೆ ಹೊರಡಬೇಕಿತ್ತು. ಹಾಗಾಗಿ ಇವತ್ತು ಟಿಫನ್ಗೆ ಅಂತ ಹೇಳ್ಬಿಟ್ಟು ದೋಸೆ, ಆಲೂಗೆಡ್ಡೆ ಪಲ್ಯ ಆಗಿ ಚಟ್ನಿಯನ್ನು ಮಾಡಿದ್ದೆ. ಅದನ್ನು ಸಹ ಆಲ್ಮೋಸ್ಟ್ ಆಗಿ ನಮ್ಮ ಮನೇಲಿ ಜಾಸ್ತಿ ದೋಸೆ, ಇಡ್ಲಿ ಅಥವಾ ಚಪಾತಿ ಈ ಥರದ್ದೇ ಮಾಡ್ತಾ ಇರ್ತೀನಿ. ಜಾಸ್ತಿ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ರೆ 1 ದಿನ ಅಥವಾ 2 ದಿನಕ್ಕೆ ಆಗುತ್ತಲ್ವ. ಸೊ ಈ ಥರ ಏನಾದ್ರು ಎಮರ್ಜೆನ್ಸಿ ನಾನೆಲ್ಲೋ ಹೋಗ್ಬೇಕಿರುತ್ತೆ, ಅರ್ಜೆಂಟಿಗೆ ಟಿಫನ್ ಮಾಡಿ ಕ್ಲೀನ್ ಮಾಡಿ ಹೋಗ್ಬೇಕಿರುತ್ತಲ್ವ, ಆ ಟೈಮಲ್ಲಿ ಏನು ಮಾಡ್ತೀನಿ, ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಟಿಫನ್ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಸರಿ ಅಂತೇಳಿ ನಾವು ಸಹ ಮಾರ್ಟ್ಗೆ ಹೊರಟ್ವಿ. ಈ ಡಿ ಮಾರ್ಟಲ್ಲೆಲ್ಲ ಹೋಗಿ ನಾವು ಈ ಥಿಂಗ್ಸ್ ಎಲ್ಲ ತೊಗೊಂಡು ಬಂದು ಅಭ್ಯಾಸ ಆಗಿಬಿಟ್ರೆ ಔಟ್ಸೈಡೆಲ್ಲ ಹೋಗಿ ನಮಗೆ ಸಾಮಾನು ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಯಾಕಂದರೆ ಇಲ್ಲಿ ಹೋದರೆ ಒಂದೇ ಒಂದು ಇದ್ರ ಕೆಳಗಡೆ, ರೂಫ್ ಕೆಳಗಡೆ ನಮಗೆ ಏನು ಬೇಕಿರುತ್ತೋ ಎಲ್ಲನೂ ಸಿಗುತ್ತೆ. ಮತ್ತು ಹಾಗೆಯೇ ಡಿಸ್ಕೌಂಟು ಸಹ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಏನೋ ಒಂದು ಕುಕ್ಕರ್ ಹಾಳಾಗ್ಬಿಟ್ಟಿತ್ತು, ಕುಕ್ಕರ್ ಸಹ ಬೇಕಿತ್ತು. ಸೊ ಅದಕ್ಕೊಂದು ಇದಕ್ಕೆ ಹೋಗಬೇಕು, ಮತ್ತು ಸಾಮಾನಿಗೆ ಬೇರೆ ಹೋಗಬೇಕು, ಕ್ಲಾತ್ಸ್ ಬೇಕಿದ್ರೆ ಅದಕ್ಕೆ ಬೇರೆ ಹೋಗ್ಬೇಕಂತೇಳಿ ಏನು ಮಾಡಿದ್ವಿ, ಒಂದೇ ಕಡೆನೇ ತಗೊಂಡು ಬಂದ್ವಿ. ಬರುವಷ್ಟರಲ್ಲಂತೂ ತುಂಬ ಮಳೆ ಬರ್ತಾಯಿತ್ತು. ಸೊ ಸಂಜೆ ಆದ ಥರನೇ ಫೀಲ್ ಆಗ್ತಾಯಿತ್ತು. ಹೇಗೂ ಬರುವಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತಲ್ಲ, ಮನೇಲಿ ಮ್ಯಾಂಗೋ ಸಹ ಇತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ಮಿಲ್ಕ್ ಶೇಕನ್ನು ಮಾಡಿಕೊಟ್ಬಿಟ್ಟು ಅದಾದ ನಂತರ ಅಡುಗೆಯನ್ನು ಮಾಡೋಣ ಅಂಥೇಳಿ ನಾನು ಸಹ ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ತುಂಬ ಆಗಿಬಿಟ್ಟಿತ್ತಲ್ವ, ಸಡನ್ನಾಗಿ ಅಡುಗೆ ಮಾಡೋದಕ್ಕಾಗಲ್ಲ. ಅಲ್ಲಿ ಹೋದರೆ ಒಂದಲ್ಲ ಒಂದು ನೋಡ್ತಾ ನೋಡ್ತಾ ಸುತ್ತಾಡ್ತಾ ಇರ್ತೀವಲ್ವ, ಕಾಲೆಲ್ಲ ತುಂಬ ಪೇಯ್ನ್ ಬಂದುಬಿಟ್ಟಿರುತ್ತೆ. ಹಾಗೆ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಬೇಕಂತ ಅನಿಸ್ತು. ಹಾಗಾಗಿ ಹಶ್ವಾಗಿತ್ತು, ಟೈಮ್ ಬೇರೆ ಆಗಿತ್ತು ಅಂಥೇಳಿ ಮಿಲ್ಕ್ ಶೇಕನ್ನು ಮಾಡಿ ಕೊಟ್ಬಿಟ್ಟು ಅದಾದ ನಂತರ ನಾನು ಅಡುಗೆಯನ್ನು ಮಾಡಿಕೊಂಡೆ. ಮಾರ್ನಿಂಗ್ಗೆ ಅಲಸಂದೆ ಕಾಳಿತ್ತಂತ ನೆನೆಸ್ಬಿಟ್ಟು ಹೋಗಿದ್ದೆ. ಯಾವುದೇ ಕಾಳುಗಳಾದರೂ ಅಷ್ಟೇ ನಾವು ಅಡುಗೆ ಮಾಡೋಕ್ಕೆ ಮುಂಚೆನೇ ಅದನ್ನು ನೆನೆಸಿ ಇಟ್ಟಿರಬೇಕಾಗುತ್ತೆ. ಹಾಗಾಗಿ ಅದನ್ನು ನೆನೆಸಿಟ್ಬಿಟ್ಟು ಹೋಗಿದ್ದೆ. ಬಂದು ಸಾಂಬಾರನ್ನು ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ನಾನು ಮಿಲ್ಕ್ ಶೇಕಿಗೆ ಫಸ್ಟು 1-2 ಮ್ಯಾಂಗೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಶುಗರ್ ಅಷ್ಟೇ, ಮ್ಯಾಂಗೋ ತುಂಬ ಸ್ವೀಟಾಗಿತ್ತು, ಹಾಗಾಗಿ ಜಾಸ್ತಿ ಶುಗರನ್ನೇನು ಸೇರಿಸ್ಕೊಂಡಿಲ್ಲ. ಒಂದು 4 ಗ್ಲಾಸ್ ಇಲ್ಲಿ ಮಾಡ್ತಾ ಇದ್ದರೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟೇ ನಾನು ಶುಗರನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ 1 ಗ್ಲಾಸಿಗೆ 1 ಸ್ಪೂನ್ ಅಷ್ಟಾದರೂ ಸೇರಬೇಕಂತೇಳಿ ಅದೆಲ್ಲವನ್ನು ಹಾಕ್ಬಿಟ್ಟು ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಗಿರ್ರಂತ ಅನಿಸಿದ್ರೆ ಮುಗೀತು, ನಮಗೆ ಶೇಕ್ ರೆಡಿ ಆಯಿತು. ಇವಾಗ ಹೇಗೂ ಸೀಸನ್ ಇದೆಯಲ್ಲ, ಮನೇಲಿ ಮ್ಯಾಂಗೋಸ್ ಇರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು, ಇವಾಗ ಹೊರಗಡೆ ಎಲ್ಲ ಸೆಕೆಗೆ ಜ್ಯೂಸ್ ಬೇಕಂತಂತಾರಲ್ವ, ಸೊ ಆ ಟೈಮಲ್ಲಿ ಇದು ತುಂಬಾ ಚೆನ್ನಾಗಂತ ಅನಿಸುತ್ತೆ. ಅದನ್ನು ಕುಡಿದ್ಬಿಟ್ಟು ಮತ್ತೆ ಹಸ್ಕೊಂಡಿರ್ತಾರೆ, ಹಿಂದೆನೇ ಅಡುಗೆನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಅಲಸಂದೆ ಕಾಳನ್ನು ಯೂಸ್ ಮಾಡಿಕೊಂಡ್ರೆ ಸಮ್ಟೈಮ್ಸು ಮಸಾಲೆ ರುಬ್ದಿರ ಮಾಡ್ತೀನಿ, ಸಮ್ಟೈಮ್ಸ್ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ. ಇವತ್ತು ಮಸಾಲೆ ಹಾಕ್ಬಿಟ್ಟು ರುಬ್ಬಾಕ್ಬಿಟ್ಟೆ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಮಸಾಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಸಾಂಬಾರಿಗೆ ಏನು ಮಸಾಲೆಯನ್ನು ರುಬ್ಬು ಹಾಕ್ಕೊಳ್ತೀವೋ ಅದೇ ರೀತಿ ಮಸಾಲೆಯನ್ನು ಇಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ. ಕಾಳನ್ನು ಸಹ ಬೇಯೋದಕ್ಕೆ ಇಟ್ಟಿದ್ದೆ. ಅದು ಬೇಯೋ ಅಷ್ಟರಲ್ಲಿ ತರಕಾರಿಯನ್ನು ಕಟ್ ಮಾಡಿಕೊಂಡು ಮಸಾಲೆಯನ್ನು ಸಹ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಕಾಳು ಸಹ ಚೆನ್ನಾಗಿ ಬೆಂದಿತ್ತು. ಫಸ್ಟೇ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಕಾಳನ್ನು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತು ಮೊದಲೇ ನೆನೆಸಿ ಇಟ್ಟಿರ್ತೀವಲ್ವ, ಸೊ ಹಾಗಾಗಿ ಬೇಗನೆ ಚೆನ್ನಾಗಿ ಬೆಂದೋಗುತ್ತೆ. ಒಂದು 2 ವಿಸಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಕಾಳೆಲ್ಲ ಬೆಂದಿದ್ದಾಯಿತು. ಇವಾಗ ಏನೇನು ತರಕಾರಿಗಳನ್ನು ಕಟ್ ಮಾಡ್ಕೊಂಡಿದ್ದೆ, ಯಾವುದಾದ್ರೂ ತರಕಾರಿ ಏನಿರುತ್ತೋ ಅದನ್ನು ಸೇರಿಸ್ಕೋಬೋದು. ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ
ತರಕಾರಿಗಳನ್ನು ಸೇರಿಸ್ಬಿಟ್ಟು ಹಾಗೆಯೇ ಮಸಾಲೆ ರುಬ್ಬೋದಕ್ಕೆ ಈ ಹುಣಸೆ ಹಣ್ಣು ಮತ್ತು ಖಾರದ ಪುಡಿ ಎಲ್ಲವನ್ನು ಸಹ ಜೊತೆನೇ ಸೇರಿಸಿ ರುಬ್ಬಿಟ್ಟಿದ್ದೀನಲ್ವ. ಸೊ ಹಾಗಾಗಿ ಮತ್ತೆ ಅದನ್ನು ಇನ್ನೊಂದು ಟೈಮ್ ಹಾಕೋ ಅಂಥ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ಕಾಳೆಲ್ಲ ಆಲ್ರೆಡಿ 1-2 ಟೈಮ್ ಬೇಯಿಸ್ಕೊಂಡಿದ್ದೆ ಅಲ್ಲ, ಇನ್ನೊಂದು ಟೈಮ್ ಇನ್ನೊಂದು ವಿಸಲ್ ಆದರೆ ಈ ತರಕಾರಿ ಹಸಿ ಸ್ಮೆಲ್ ಎಲ್ಲ ಹೋಗುತ್ತಲ್ವ. ಈ ಸಾಂಬಾರ್ ಪೌಡ್ರ್ ಎಲ್ಲ ಹಾಕಿದ್ದೀವಿ ಮತ್ತು ತರಕಾರಿ ಸಹ ಬೇಯಬೇಕಿತ್ತು, ಹಾಗಾಗಿ ಇನ್ನೊಂದು ವಿಸಲ್ ಬರಲಿ ಅಂತ ಅದನ್ನು ಸಹ ರೆಡಿ ಮಾಡಿಬಿಟ್ಟು ಇಲ್ಲಿ ಮ್ಯಾಂಗೋಸ್ ಇತ್ತು, 1-2 ಮ್ಯಾಂಗೋಗೆ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಆದರೆ ನಾನು ಯಾವ ರೀತಿಯಾಗಿ ಉಪ್ಪಿನಕಾಯಿ ಮದುವೆ ಮನೆಗಳಲ್ಲೆಲ್ಲ ಮಾಡ್ಕೊಳ್ತಾರಲ್ವ, ಬೇಗನೆ ಆ ತಕ್ಷಣಕ್ಕೆ ಬೇಕಿರ್ತಕ್ಕಂಥದ್ದು ಆ ರೀತಿಯಾದಂಥ ಒಂದು ಉಪ್ಪಿನಕಾಯಿಯನ್ನು ಸಹ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ರೆಡಿ ಆಗುವಷ್ಟರಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿ ಇಟ್ಟಿರ್ತೀನಿ. ಅದಾದ ನಂತರ ಚೆನ್ನಾಗಿ ನಮಗೆ ಎಷ್ಟು ಅಳತೆಗೆ ಪೀಸ್ ಬೇಕೋ ಅದನ್ನು ಕಟ್ ಮಾಡಿಕೊಂಡು, ಮ್ಯಾಂಗೋ ಮೇಲೆ ಯಾವುದೇ ರೀತಿಯಾದಂಥ ನೀರು ಇರಬಾರ್ದು, ಅದನ್ನು ನೀಟಾಗಿ ಒರೆಸ್ಕೊಂಡು ಬಿಡಬೇಕು. ಇವಾಗ ನನಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದೇ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಹಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೇಗೂ ಹುಳಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲವನ್ನು ಸಹ ಜಾಸ್ತಿಯನ್ನೇ ಸೇರಿಸಬೇಕು. ಜಾಸ್ತಿ ಸೇರಿಸಿಲ್ಲ ಅಂತೇಳಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಅದಷ್ಟನ್ನು ಸೇರಿಸ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಜಾಸ್ತಿ ಉಪ್ಪಿನಕಾಯಿಯನ್ನು ಮಾಡಿ ಇಟ್ಕೊಳ್ಳೋದಿದ್ರೆ ಅದಕ್ಕೆ ಮಸಾಲೆಯನ್ನೆಲ್ಲ ಹುರಿದು ಸೇರಿಸ್ಕೊಳ್ತೀನಿ. ಬಟ್ ಇಲ್ಲೊಂದು ಎರಡೇ ಉಪ್ಪಿನಕಾಯಿಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋದಲ್ವ, 2 ಮಾವಿನಕಾಯಿಯನ್ನು ತಗೊಂಡಿರೋದಲ್ವ, ಹಾಗಾಗಿ ನಾನು ಏನು ಮಾಡ್ತೀನಿ, ಇಷ್ಟು ಮಸಾಲೆಯನ್ನು ಸೇರಿಸ್ಕೊಳ್ತೀನಿ ಅಷ್ಟೇ. ಇವಾಗ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋದಷ್ಟೇ. ಒಗ್ಗರಣೆಗೂ ಅಷ್ಟೇ, ಬೇಕಂತೇಳಿದ್ರೆ ಹಸಿಮೆಣಸಿನ್ಕಾಯಿಯನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಏನೂ ಸೇರಿಸ್ಕೊಂಡಿಲ್ಲ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಸಾಸಿವೆಯನ್ನು ಹಾಕ್ಕೊಂಡು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಾದ ನಂತರ ಸ್ಟವನ್ನು ಆಫ್ ಮಾಡಿಬಿಟ್ಟು ಅದಾದ ನಂತರ ಏನು ಮಾಡ್ತಕ್ಕಂಥದ್ದು, ಆ ಬಿಸಿಗೆನೆ ಮಾವಿನಕಾಯಿಯನ್ನು ಸೇರಿಸ್ಬಿಡ್ತೀನಿ. ಅದರಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಫಸ್ಟ್ ಸ್ಟವನ್ನು ಆಫ್ ಮಾಡಿ ಆಮೇಲೆ ಸೇರಿಸ್ಕೊಳ್ತೀನಿ. ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿ ಬೇಕಿರುತ್ತೆ, ಇದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಎಲ್ಲವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇನ್ಸ್ಟೆಂಟಾಗಿ ಮಾವಿನಕಾಯಿನ ಉಪ್ಪಿನಕಾಯಿನೂ ಸಹ ಇಲ್ಲಿ ನಮಗೆ ರೆಡಿ ಆಯಿತು. ಅದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಮುಗೀತು. ನಮ್ಮ ಮನೇಲಂತೂ 1 ಅಥವಾ 2 ದಿನ ಬರುತ್ತೆ ಅಷ್ಟೇ. ಇದು ಚೆನ್ನಾಗಿರುತ್ತಲ್ವ, ಯಾವುದೊಂದಕ್ಕೂ ಉಪ್ಪಿನಕಾಯಿನೇ ಹಾಕ್ಕೊಂಡು ಊಟ ಮಾಡ್ತೀವಿ. ಇವಾಗ ಸಾಂಬಾರು ಸಹ ರೆಡಿ ಆಯಿತು. ಗ್ಯಾಪಲ್ಲೇ ಅನ್ನನೂ ಸಹ ಮಾಡ್ಕೊಂಡಿದ್ದೆ. ಹಾಗೆ ತೊಂಡೆಕಾಯಿ ಇತ್ತಂತೇಳಿ ಅದನ್ನು ಸಹ ಯೂಸ್ ಮಾಡಿಕೊಂಡು ಪಲ್ಯವನ್ನು ಮಾಡ್ಕೊಂಡಿದ್ದೆ. ಹೇಗೂ ಉಪ್ಪಿನಕಾಯಿ ಇತ್ತಲ್ವ, ಸೊ ಹಾಗಾಗಿ ಅದನ್ನು ಉಪ್ಪಿನಕಾಯಿ ರೆಡಿ ಆಗಿತ್ತಲ್ವ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಹಪ್ಪಳ ಇತ್ತಲ್ವ, ಹಪ್ಪಳನೂ ಸಹ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಅಂತೇಳಿ ಹಪ್ಪಳನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು ಲೋಟ ಮಜ್ಜಿಗೆ ಇದ್ದರೆ ಕಂಪ್ಲೀಟ್ ಮೀಲ್ ಅಂತೂ ರೆಡಿ ಆಯ್ತು. ಇವಾಗ ನಾವು ಸಹ ಊಟವನ್ನೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ಸದ್ಯಕ್ಕೆ ಮಕ್ಕಳಂತೂ ಹಿಂಗೆ ತಿನ್ನಬೇಕಂತೆಲ್ಲ ಏನೂ ಕೇಳಲ್ಲ. ಆಲ್ರೆಡಿ ನಾವು ಮ್ಯಾಂಗೋ ಜ್ಯೂಸನ್ನು ಕೊಟ್ಟಿದ್ದೆ ಅಲ್ವಾ, ಹಾಗಾಗಿ ರೆಡಿ ಮಾಡೋ ತನಕ ಸುಮ್ಮನೆ ಇದ್ದರು. ಟೈಮೆಲ್ಲ ಆಗಿತ್ತು ಅಂಥೇಳಿ ಎಲ್ಲರೂ ಸಹ ಸೇರಿಕೊಂಡು ಸಂತೋಷ್ ಅವ್ರು ಬರ್ತಕ್ಕಂಥದ್ದು ಲೇಟು, ಡ್ರಾಪ್ ಮಾಡಿ ಹೊಂಟೋಗಿದ್ರು ಆಗ್ಲೇ. ಸೊ ಅವ್ರು ಬರುವಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸಮ್ಟೈಮ್ಸ್ ಏನಾದರೂ ಟೈಮ್ ಇದ್ದರೆ ಬಂದು ತಿಂತಾರೆ, ಇಲ್ಲ ಅಂತೇಳಿದ್ರೆ ಅಲ್ಲಿ ಬೇಕಂದ್ರೂ ಊಟ ಮಾಡ್ಕೊಳ್ತಾರೆ. ಊಟ ಎಲ್ಲ ಮುಗಿಸಿದ್ದಾಯಿತು. ಮಾರ್ಟಿಂದ ತಂದಂಥ ಥಿಂಗ್ಸ್ ಎಲ್ಲ ಹಾಗೇ ಇಟ್ಬಿಟ್ಟಿದ್ದೆ, ಯಾವುದನ್ನು ಸಹ ತೆಗೆದು ಇಟ್ಟಿರಲಿಲ್ಲ. ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಹೇಗೂ ಫ್ರೀ ಇದ್ವಲ್ಲ, ಹಾಗಾಗಿ ಥಿಂಗ್ಸ್ ಎಲ್ಲ ಇವಾಗ ಕುತ್ಕೊಂಡು ನಾನು ಬೇರೆ ಸಪ್ರೇಟ್ ಮಾಡಿಬಿಟ್ಟು ಯಾವುದ್ಯಾವುದನ್ನು ಎಲ್ಲೆಲ್ಲಿ ಇಡಬೇಕಂತ ಹೇಳ್ಬಿಟ್ರೆ ತಗೊಂಡೋಗಿರ್ತಾರೆ. ಇದನ್ನು ಹೊಸ್ದಾಗಿ ಈ ಸಲ ಶಾಂಪೂವನ್ನು ತೊಗೊಂಡು ಬಂದೆ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಒಂದೇ ರೀತಿಯಾದಂಥ ಶಾಂಪೂ ಅಂತೂ ಖಂಡಿತ ಯೂಸ್ ಮಾಡೋದಿಲ್ಲ. ಮತ್ತು ಇದು ಬಾಟಲ್ ಕ್ಲೀನರು ಚೆನ್ನಾಗಿತ್ತು, ಆಲ್ರೆಡಿ ಒಂದಿತ್ತು, ಬಟ್ ಅದೇನು ಸರಿಯಾಗಿ ಕ್ಲೀನ್ ಆಗ್ತಾ ಇಲ್ಲ ಅಂತ ಅನಿಸ್ತು. ಇದು ಚೆನ್ನಾಗಿತ್ತಲ್ವ, ಸೊ ಹಾಗಾಗಿ ಇದನ್ನು ಸಹ ತಗೊಂಡೆ. ಮತ್ತು ಟ್ರೇನು ಸಹ ತುಂಬ ನಮ್ಮಲ್ಲಿ ಫ್ರಿಜ್ಜಲ್ಲಿ ಕೊಟ್ಟಿದ್ದಂಥ ಟ್ರೇ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಇದು ಸ್ವಲ್ಪ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ಸಹ ತಗೊಂಡೆ. ಜಾಸ್ತಿ ಯಾವಾಗಲೂ ಜ್ಯೂಸ್ಗಳೆಲ್ಲ ಮಾಡೋದ್ರಿಂದ ಐಸ್ ಕ್ಯೂಬ್ಸ್ಗಳು ಬೇಕೇ ಇರುತ್ತೆ. ನಮ್ಮ ಹತ್ರ ಇರೋ ಟ್ರೇಯಲ್ಲಿ ತುಂಬ ಜಾಸ್ತಿ ಐಸ್ ಕ್ಯೂಬ್ಸ್ ಆಗೋದೇ ಇಲ್ಲ, ಮತ್ತು ಅದು ಜಾಸ್ತಿ ಆಳವಾಗೂ ಸಹ ಇಲ್ಲ. ಹಾಗಾಗಿ ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಸಹ ತಗೊಂಡೆ. ಮತ್ತು ಕುಲ್ಫಿ ಮೌಲ್ಡ್ ಇತ್ತು, ಅದನ್ನು ಸಹ ಕುಲ್ಫಿ ಏನಾದರೂ ಮಾಡೋದಕ್ಕೆ ಬೇಕಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಬಟ್ ಇದೆಲ್ಲ ಯಾವ ರೀತಿಯಾಗಿ ಇದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅದೆಲ್ಲ ಯೂಸ್ ಮಾಡಿ ಆದಮೇಲೆ ನೋಡಬೇಕು. ಯಾಕಂದರೆ ಕೆಲವೊಂದು ಇವಾಗ ಸಿಲ್ವರ್ದ್ರಲ್ಲಿ ಇರುತ್ತೆ, ಬಟ್ ಇದು ನಾನು ಪ್ಲಾಸ್ಟಿಕ್
ಪ್ಲಾಸ್ಟಿಕ್ಕನ್ನೇ ತಗೊಂಡಿದ್ದೀನಿ. ಇದು ಯಾವ ಥರವಾಗಿ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ ಇರಲಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ಈ ಮಾರ್ಟ್ಗೆ ಹೋದರೆ ಇದೊಂದೇ ಪ್ರಾಬ್ಲಮ್ಮು, ಸಿಕ್ಕಿದ್ದೆಲ್ಲ ತಗೋಬೇಕಂತ ಅನಿಸ್ತಾ ಇರುತ್ತೆ. ಇದು ಯೂಸ್ ಆಗುತ್ತಲ್ವ ಅಂತ ಅನಿಸ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಎಲ್ಲ ಹೋದರೆ ಏನು ಥಿಂಗ್ಸ್ ಬೇಕಂತ ಅಂದ್ಕೊಂಡು ಹೋಗಿರ್ತೀವೋ ಅದಷ್ಟೇ ತಗೊಂಡು ಬರ್ತೀವಿ. ಬಟ್ ಇಲ್ಲ ಆ ಥರ ಅಲ್ಲ, ಏನಾದರೂ ಒಂದು ನೋಡಿದ್ರೆ ಇದೆಲ್ಲ ಯೂಸ್ ಆಗುತ್ತೇನೋ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಇದು ಸಿಕ್ತಲ್ವ, ಇದನ್ನು ಸಹ ತಗೊಂಡು ಬಂದೆ. ನೋಡೋದಕ್ಕಂತೂ ಕ್ಯೂಟಾಗಿ ಚೆನ್ನಾಗಿದೆ. ಬಟ್ ಇದರಲ್ಲಿ ಯಾವ ರೀತಿ ಯೂಸ್ ಆಗುತ್ತೋ ಅನ್ನೋದಂತೂ ಸದ್ಯಕ್ಕಂತೂ ಗೊತ್ತಿಲ್ಲ. ಯೂಸ್ ಮಾಡಾದಮೇಲೆ ಹೇಳ್ತೀನಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದಂತೂ ಬಾಟಲ್ ಕ್ಲೀನರ್ ಅಂತೂ ತುಂಬ ಚೆನ್ನಾಗಿದೆ. ಮಧ್ಯೆ ಏನೇನು ಬೇಕಿರುತ್ತೋ ಸೊ ಅದೊಂದು ಥಿಂಗ್ಸ್ಗಳನ್ನು ಅಲ್ಲಿ ತಗೊಳ್ತಾ ಇರ್ತೀನಿ. ಮತ್ತಿದು ಬಂದುಬಿಟ್ಟು ಪ್ಲಾಸ್ಟರ್ದು. ಇದು ಯಾವಾಗಲೂ ಬರೀ ಜಸ್ಟ್ ಪ್ಲಾಸ್ಟರ್ ಇಟ್ಕೊಂಡು ಈ ಸಿಸರಲ್ಲೇ ಕಟ್ ಮಾಡ್ಕೊಳ್ತಾ ಇದ್ವಿ. ಅದ್ರ ಜೊತೆ ಇವಾಗ ಮಿಷಿನು ಸಹ ಬಂದಿತ್ತಲ್ವ, ಏನಕ್ಕಾದ್ರೂ ಮನೇಲಿ ಇವಾಗ ಬುಕ್ಸ್ ಎಲ್ಲ ಹಾಕೊಂಡ್ರೆ ಮಕ್ಳಿಗೂ ಸಹ ಬೇಕಿರುತ್ತೆ. ಇದು ಪದೇ ಪದೇ ಸಿಸರನ್ನು ಹುಡ್ಕೊಂಡು ಕುತ್ಕೊಂಡಿರ್ಬೇಕು. ಸಮ್ಟೈಮ್ಸ್ ಸಿಸರಲ್ಲಿ ಕಟ್ ಮಾಡುವಷ್ಟರಲ್ಲೇ ಅದು ಅಂಟ್ಕೊಂಡ್ಬಿಟ್ಟಿರುತ್ತೆ. ತುಂಬ ಹಿಂಸೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಹೇಗಿದ್ರು ಮಿಷಿನ್ನೇ ಇತ್ತಲ್ವ, ಇದೆಲ್ಲ ಯೂಸಿಗೆ ಬೇಕೇ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸಹ ತಗೊಂಡೆ. ಚೆನ್ನಾಗಿತ್ತು. ಮತ್ತು ಇದು 900 ರುಪೀಸ್ಗೆ ಫುಲ್ ಸೆಟ್ ಸಿಗ್ತಾ ಇತ್ತು. ಕಾಟನ್ ಕ್ಲಾತ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸಮ್ಟೈಮ್ಸ್ ಚೆನ್ನಾಗಿರೋ ಕ್ಲಾತ್ಸ್ಗಳು ಬಂದಿರುತ್ತೆ, ಸಮ್ಟೈಮ್ಸ್ ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಕ್ಲಾತ್ಸ್ ಎಲ್ಲ ಏನೂ ಬಂದಿರಲ್ಲ. ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು, ಹಾಗೆಯೇ ಡಿಸೈನ್ಸು ತುಂಬ ಚೆನ್ನಾಗಿತ್ತು. ಇವಾಗ ನಾರ್ಮಲಾಗಿ ಏನಾದರೂ ಡ್ರೆಸ್ಗಳನ್ನು ತಗೊಂಡು ಹೊಲಿಸ್ಕೊಳ್ಳೋಕ್ಕೆ ಸ್ಟಿಚ್ಚಿಂಗ್ಗೆ ನಾವು 900 ರುಪೀಸ್ ಕೊಡಬೇಕಿರುತ್ತಲ್ವ. ಇದು 3 ಪೀಸ್ ಸೆಟ್ ಆನ್ಲೈನಲ್ಲೆಲ್ಲ ಬುಕ್ ಮಾಡಿ ನೋಡಿದ್ದೀನಿ, ಅಷ್ಟೊಂದು ಚೆನ್ನಾಗೇ ಇರೋದಿಲ್ಲ ಕ್ವಾಲಿಟಿ. ಇದು ತುಂಬ ಸ್ಮೂತ್ ಕಾಟನ್ ಥರ ತುಂಬ ಸೂಪರಾಗಿತ್ತು. ಒಳಗಡೆ ಲೈನಿಂಗು ಸಹ ಹಾಕಿದ್ರು. ಲೈನಿಂಗ್ ಹಾಕಿರ್ತಕ್ಕಂಥ ಬಟ್ಟೆಗಳಿಗೆ ತುಂಬಾ ರೇಟ್ಗಳನ್ನು ಕೊಡಬೇಕಿರುತ್ತೆ. ಸೊ ಹಾಗಾಗಿ ಹೇಗೂ ಸಿಕ್ತಲ್ವ ಅಂತ ಹೇಳ್ಬಿಟ್ಟು ನಾನು ಸಹ 4 ಸೆಟ್ಗಳನ್ನು ತಗೊಂಡೆ. ಕ್ಲಾತ್ ಅಂತೂ ಅಷ್ಟೇ, ಒಂದಕ್ಕಿಂತ ಡಿಸೈನು ತುಂಬಾ ಚೆನ್ನಾಗಿತ್ತು, ಕ್ಲಾತ್ಗಳು ತುಂಬ ಚೆನ್ನಾಗಿತ್ತು. ಈ ಥರ ಯಾವಾಗಲಾದರೂ ಚೆನ್ನಾಗಿ ಸಿಕ್ಕಿದೆ ಅಂತ ಅನಿಸಿದ್ರೆ ಒಟ್ಟಿಗೆ ಏನು ಮಾಡ್ತೀನಿ, ತಗೊಬಿಡ್ತೀನಿ. ಮತ್ತೆ ಇದಕ್ಕೆ ಬೇಕು ಅದಕ್ಕೆ ಬೇಕು ಅಂತೆಲ್ಲ ಏನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾವಾಗ ಚೆನ್ನಾಗಿ ಸಿಗುತ್ತೆ ಅಂತ ಅನಿಸುತ್ತೋ ಆವಾಗ ಒಂದು ಟೈಮು ತೆಗೆದು ಇಟ್ಕೊಂಡ್ರೆ ಆಯಿತು. ಮಕ್ಳಿಗೂ ಅಷ್ಟೇ, ಎಲ್ಲಿ ಕ್ಲಾತ್ಗಳು ಚೆನ್ನಾಗಿದೆ ಅಂತ ಅನಿಸುತ್ತೋ, ಯಾಕಂದರೆ ಒನ್ ಟೈಮ್ ಬೇಕಿದ್ದ ಕ್ಲಾತ್ಗಳು ಒನ್ ಟೈಮ್ ಸಿಕ್ಕಿರ್ತಕ್ಕಂಥದ್ದು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಏನು ಮಾಡ್ತೀವಿ, ಯಾವಾಗ ಸಿಗುತ್ತೋ ಅವಾಗ ಒಂದು 3 ಇಂದ 4 ಜೊತೆಗಳನ್ನ ತೆಗೆದು ಇಟ್ಕೊಳ್ತೀವಿ. ಇಟ್ಕೊಂಡ್ರೆ ಇವಾಗ 3-4 ಒಂದು ಹಬ್ಬಗಳಿಗಿರುತ್ತೆ, ಏನಕ್ಕಾದರೂ ಸಹ ಯೂಸ್ ಮಾಡ್ಬೋದು. ಸಿಕ್ಕಿದಾಗ ಬಿಟ್ಬಿಟ್ಟು ಮತ್ತು ಆಮೇಲೆ ಅವಾಗ ಆ ಥರ ನೋಡಿದ್ವಿ ಚೆನ್ನಾಗಿತ್ತು, ಆ ಥರದ್ದು ಬೇಕಿತ್ತು ಅಂತೆಲ್ಲ ಅಂದ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ. ಹಾಗಾಗಿ ಯಾವಾಗ ಸಿಗುತ್ತೋ ಆವಾಗಲೇ ಏನು ಮಾಡ್ತಕ್ಕಂಥದ್ದು, ಒಳ್ಳೊಳ್ಳೆ ಕ್ಲಾತ್ಗಳನ್ನು ತೆಗೆದು ಇಟ್ಕೊಳ್ತಕ್ಕಂಥದ್ದು. ಕುಕ್ಕರ್ ಸಹ ಹಾಳಾಗ್ಬಿಟ್ಟಿತ್ತು ಮನೇಲಿ, ಕುಕ್ಕರ್ಸ್ ಬೇಕಿತ್ತು, ಹೇಗೋ ಅಲ್ಲೇ ಸಿಕ್ತಲ್ವ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ಕುಕ್ಕರ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಂತ ಅನಿಸ್ತು ನನಗಂತೂ. ಏನಾದರೂ ಸಾಮಾನ್ಯವಾಗಿ ಎಷ್ಟೊತ್ತಲ್ಲೂ ಅಡುಗೆ ಮನೆಯಲ್ಲೇ ಇರೋದ್ರಿಂದನೋ ಏನೋ ಚೆನ್ನಾಗಿ ಈಗ ನಮಗೆ ಬೇಕಾದಂಥ ವ್ಯವಸ್ಥೆಗಳಿದ್ದರೆ ಅಡುಗೆ ಮಾಡೋಕೆ ಅಷ್ಟೊಂದು ತಲೆನೋವು ಅಂತ ಅನಿಸಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡಬೇಕಿದ್ರೂ ಅದು ತುಂಬ ತಲೆನೋವು ಅಂತ ಅನಿಸ್ತಾ ಇದ್ದರೆ, ತುಂಬ ಟಾರ್ಚರ್ ಅಂತ ಅನಿಸ್ತಾ ಇದ್ದರೆ ಅಷ್ಟೊಂದು ಖುಷಿಯಾಗಿ ಅಡುಗೆನೇ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನೊಂದಿತ್ತು, ತುಂಬ ದೊಡ್ಡದಾಗ್ಬಿಟ್ಟಿತ್ತು ಅದು. ಸೊ ಹಾಗಾಗಿ ಸ್ವಲ್ಪನೇ ಸಾಕಿರುತ್ತೆ ನಮಗೆ, ಚಿಕ್ಕದೇ ಬೇಕಂತೇಳಿ ಇಲ್ಲಿ ಒಂದು 5 ಲೀಟ್ರಷ್ಟು ಕುಕ್ಕರನ್ನು ತಗೊಂಡೆ. ಇದು ನನಗಂತೂ ತುಂಬ ಇಷ್ಟ ಆಯಿತು. ಪ್ರೆಸ್ಟೀಜ್ದು ಮತ್ತು ಚೆನ್ನಾಗೂ ಇದೆ, ಹಾಗೆಯೇ ಚೆನ್ನಾಗೂ ಸಹ ಯೂಸ್ ಆಗ್ತಾ ಇದೆ. ಅಷ್ಟೊಂದು ಸೌಂಡ್ ಸಹ ಬರಲ್ಲ, ತುಂಬ ಮಾಡ್ರನ್ ಆಗಿತ್ತು ಇದು. ಮತ್ತು ಈ ಸಾಂಬಾರೆಲ್ಲ ಚೆಲ್ಲಿದ್ರೆ ಮೇಲೂ ಸಹ ಅಷ್ಟೊಂದು ಚೆಲ್ಲಲ್ಲ. ಉಪ್ಪಿನಕಾಯಿ ಎಲ್ಲ ಮಾಡಿಟ್ಟಿದ್ವಿ ಅಲ್ವಾ, ಅದನ್ನು ಸಹ ತೆಗೆದು ಎಲ್ಲವನ್ನು ಹಾಕಿಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಗೊಜ್ಜಿರುತ್ತಲ್ವ, ರಸ ಇರುತ್ತಲ್ವ, ಅದಕ್ಕೆ ಈ ರೀತಿಯಾಗಿ ಅನ್ನ ಸೇರಿಸ್ಕೊಂಡು ತಿಂದ್ರಂತೂ ತುಂಬ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾವುದೋ ಒಂದು ರೀತಿ ರೈಸ್ ಮಾಡ್ಕೊಂಡು ತಿಂತಾರ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಇದನ್ನೆಲ್ಲ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಏರ್ ಟೈಟ್ ಕಂಟೈನರ್ಗೆ ತೆಗೆದು ಹಾಕ್ತೆ ಅಲ್ವಾ. ಉಳಿದಿದಂಥ ಗೊಜ್ಜಿಗೆ ನಾವು ಸ್ವಲ್ಪ ಅನ್ನವನ್ನು ಸೇರಿಸ್ಕೊಂಡು ಎಲ್ಲರೂ ಸಹ ತಿಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಥ್ಯಾಂಕ್ ಯು.